ಶ್ರೀ ಗುರುಭ್ಯೋ ನಮಃ. ದೇವರ ಅಪಾರವಾದ ಅನಂತವಾದ ಮಹಿಮೆಯಲ್ಲಿ ಮತ್ತೊಂದು ಮಹಿಮೆಯ ಅನುಸಂಧಾನ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ದೇವರು ಸರ್ವಕಾಲಕ್ಕೂ ಸರ್ವರಿಗೂ ಗತಿಯಾಗಿ ಇದ್ದಾನೆ. ಪರಮಾತ್ಮ ಎಲ್ಲ ಸಮಸ್ತ ಅನಂತಾನಂತ ಜೀವರಾಶಿಗಳಿಗೆ ಗತಿಯಾಗಿ ಪರಮಾತ್ಮನೇ ಇದ್ದಾನೆ ಹೊರತು ಬೇರೆಯವರು ಯಾರೂ ಅಲ್ಲ. ನಾವು ಸಾಮಾನ್ಯವಾಗಿ ನಮಗೆ ಆಪತ್ತು ಬಂದಾಗ, ಸಂಕಟ ಬಂದಾಗ, ಕಷ್ಟಗಳು ಬಂದಾಗ, ವಿಪತ್ತು ಬಂದಾಗ ನಾವು ಅವ್ರ ಹತ್ರ ಇವರ ಹತ್ರ ಹೋಗಿ ನಮ್ಮ ಸಮಸ್ಯೆಗಳನ್ನು ನಾವು ಎಳೆದುಕೊಳ್ಳುತ್ತೇವೆ. ನಮ್ಮ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ನಮ್ಮ ಗುರುಗಳ ಹತ್ರ ಹೋಗಬೇಕು. ನಿಜ, ದೇವರ ಆರಾಧನೆ ಮಾಡಬೇಕು, ದೇವತೆಗಳ ಆರಾಧನೆ ಮಾಡಬೇಕು, ಇದು ಅತ್ಯಂತ ನಿಜ. ಆದರೆ ಅಂತತೋಗತ್ವ ಎಲ್ಲರಿಗೂ ಮುಖ್ಯವಾಗಿ ಗತಿಯಾದವನು ರಮಾಬ್ರಹ್ಮಾದಿ ಸಕಲ ದೇವತೆಗಳಿಗೂ, ಬ್ರಹ್ಮಾದಿಗಳಿಗೂ, ಲಕ್ಷ್ಮೀದೇವಿಗೂ ಗತಿಯಾದನು ಪರಮಾತ್ಮನೇ. ಲಕ್ಷ್ಮೀದೇವಿಗೆ ಸುಖ ಆಗಬೇಕು, ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿದ್ದಾಳೆ, ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗುವಂತೆ ಪರಮಾತ್ಮನೇ ಗತಿ ಲಕ್ಷ್ಮೀದೇವಿಗೆ. ಬ್ರಹ್ಮದೇವರಿಗೆ ಮುಕ್ತಿ ಸಿಗಬೇಕು, ಬ್ರಹ್ಮದೇವರು ಮುಕ್ತರಾಗಬೇಕು ಅಂತಾದರೆ ಆ ಬ್ರಹ್ಮದೇವರಿಗೆ ಮುಖ್ಯ ಗತಿಯಾದವನು ಪರಮಾತ್ಮನೇ. ಪರಮಾತ್ಮ ಇಲ್ಲ ಅಂತಾದರೆ ಬ್ರಹ್ಮದೇವರು ವೈಯಕ್ತಿಕವಾಗಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಲಕ್ಷ್ಮೀದೇವಿಗೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ರುದ್ರಾದಿ ದೇವತೆಗಳಿಗೂ ಹಾಗೆ. ಸಕಲ ಜೀವರಾಶಿಗಳಿಗೆ ಪರಮಾತ್ಮ, ಸಕಲ ದೊಡ್ಡ ದೊಡ್ಡ ತತ್ವಾಭಿಮಾನಿ ದೇವತೆಗಳಿಗೆ ಎಲ್ಲರಿಗೂ ಗತಿಯಾಗಿ ಇದ್ದಾನೆ ಪರಮಾತ್ಮ. ಅಂದರೆ ನಮಗೂ ಪರಮಾತ್ಮ ಗತಿಯಾಗಿದ್ದಾನೆ ಅಂತ ನಾವು ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ. ಇದನ್ನು ನಾವು ಮರೆತು ಆ ಕಷ್ಟದ ಭಾರವನ್ನು ತಲೆಯಲ್ಲಿ ಹೊತ್ತಿ ಕಕ್ಕಾವಿಕ್ಕಿಯಾಗಿ ಆಚೆ ಈಚೆ ಗಮನ ಕೊಡದೇನೆ ನಾವು ಬುದ್ಧಿಭ್ರಮಣಗೊಂಡು ಭ್ರಮಿತರಾಗಿ ಅವರು ಕಾಲನ್ನು ಇವರ ಕಡೆಗೆ ಅವರ ಕಡೆಗೆ ಇಲ್ಲದ ಸಲ್ಲದ ಮಾತುಗಳನ್ನು ಕೇಳಿ ಏನೇನೋ ವ್ಯಾಪಾರಗಳನ್ನು ಮಾಡುತ್ತೇವೆ. ಯಾಕೆ ಅಂತಂದರೆ ದೇವರು ಗತಿಯಾಗಿದ್ದಾನೆ ಅಂತನ್ನುವ ಮಾತನ್ನು ನಾವು ಮರೆತು ಬಿಡುತ್ತೇವೆ. ಎಲ್ಲದಕ್ಕೂ ದೇವರೇ ಅಂತ ನಂಬಿದವರು ಕಷ್ಟ ಬಂದಾಗ, ಆಪತ್ತು ಬಂದಾಗ ಮನುಷ್ಯನಿಗೆ ಸಹಜಿಕವಾಗಿ ಸ್ವಾಭಾವಿಕವಾಗಿ ಅದು ಆಗಿಬಿಡುತ್ತದೆ. ದೇವರನ್ನು ಮರಿತಾನೆ, ಗುರುಗಳನ್ನು ಮರಿತಾನೆ, ಎಲ್ಲ ವಿಧವಾದ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ದೇವರ ಹತ್ರ ಬರ್ತಾನೆ. ಎಷ್ಟರ ಮಟ್ಟಿಗೆ ದೇವರ ಅವಶ್ಯಕತೆ ಇದೆ ಅಂದರೆ ಪ್ರತಿ ಕ್ಷಣಕ್ಕೂ ಬೇಕು ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವನೇ ಭಗವಂತ. ಹಾಗಾಗಿ ದೇವರೇ ನಮಗೆ ಗತಿ, ಇಲ್ಲದೇ ಇದ್ದರೆ ಇನ್ಯಾರೂ ಗತಿಯಲ್ಲ ಅಂತನ್ನೋದು ಅತ್ಯಂತ ನಿಶ್ಚಿತವಾದ ಮಾತು, ತತ್ವಸಿದ್ಧವಾದ ಮಾತು, ಸಿದ್ಧಾಂತ ಸಿದ್ಧವಾದ ಮಾತು, ಸಕಲ ಶಾಸ್ತ್ರಗಳ ಸಾರ. ಎರಡು ಮಾತು ಇಲ್ಲ. ಸುಮ್ಮನೆ ದೃಷ್ಟಾಂತಪೂರ್ವಕವಾಗಿ ನಾನು ಈಗಾಗಲೇ ಹೇಳಿದೆ, ಲಕ್ಷ್ಮೀದೇವಿಗೂ ಸುಖ ಬರಬೇಕು, ಲಕ್ಷ್ಮೀದೇವಿಗೂ ನಿತ್ಯ ಮುಕ್ತಳಾಗಿ ಲಕ್ಷ್ಮೀದೇವಿ ಇರಬೇಕು, ಲಕ್ಷ್ಮೀದೇವಿ ಅಸ್ತಿತ್ವ ಬೇಕು ಲಕ್ಷ್ಮೀದೇವಿಗೆ ಅಂತಾದರೆ ಪರಮಾತ್ಮ ಇಲ್ಲದೆ ಬರಲು ಸಾಧ್ಯವಿಲ್ಲ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ, ಸಕಲ ಜೀವರಾಶಿಗಳಿಗೂ ಕೂಡ ತಾತ್ಪರ್ಯ ನಿರ್ಣಯ ಒಂದು ಮಾತನ್ನು ತಿಳಿಸ್ತದೆ. ಬಹಳ ಸುಂದರವಾದ ಮಾತು. ಮಾಹಾತ್ಮ್ಯ ದೇಹಶ್ರುತಿ ಮುಕ್ತಿಗತೆ ಶಿವಶ್ಚ ಬ್ರಹ್ಮಾಚ ತದ್ಗುಣಗತೋ ನ ಕಥಂಚನೇಶವು. ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಉಳ್ಳವನಾಗಿದ್ದಾನೆ ಪರಮಾತ್ಮನ ದೇಹನೇ ಮಾಹಾತ್ಮ್ಯ, ಅನಂತಾನಂತ ಗುಣಗಳ ಜ್ಞಾನಾನಂದಾತ್ಮಕವಾದ ಪರಮಾತ್ಮನ ದೇಹ ಅಂತ ಕೊಂಡಾಡುತ್ತಾ, ಶ್ರುತಿ ಮುಕ್ತಿಗತೆ ಪರಮಾತ್ಮ ಏನಾಗಿದ್ದಾನೆ ಅಂದರೆ ಶ್ರುತಿ ಅಂದರೆ ಸಂಸಾರದಲ್ಲಿ ಇದ್ದವರಿಗೂ ಪರಮಾತ್ಮ ಬೇಕು, ಮತ್ತು ಮುಕ್ತಿಗತೆ ಮುಕ್ತಿಯನ್ನು ಪಡೆಯಲಿಕ್ಕಾಗಿಯೂ ಮುಕ್ತರಾದ ಜೀವರಾಶಿಗಳಿಗೂ ಪರಮಾತ್ಮ ಬೇಕು. ಅಂಧಂತಮಸ್ಸಿನಲ್ಲಿದ್ದ ಜೀವರಾಶಿಗಳಿಗೂ ಪರಮಾತ್ಮ ಬೇಕು. ಮುಕ್ತಿಗೆ ಹೋದ ಮೇಲೆ
ನನ್ನಷ್ಟಕ್ಕೆ ನಾನೇ ಇರ್ತೇನೆ, ಬಂಧದಿಂದ ಮುಕ್ತಿಯನ್ನು ಪಡೆದು ಬಿಟ್ಟಿದ್ದೇನೆ, ಇನ್ನು ಮೋಕ್ಷದಲ್ಲಿ ಇದ್ದ ಆನಂದವನ್ನು ನಾನು ಅನುಭವಿಸ್ತೇನೆ ಅಂತನ್ನುವಂತೆ ಇಲ್ಲ. ಅಲ್ಲಿಯೂ ದೇವರು ಬೇಕು, ದೇವರೇ ಗತಿ. ಮುಕ್ತರಾದ ಜೀವರಾಶಿಗಳಿಗೆ ಮೋಕ್ಷದಲ್ಲಿ ಆನಂದವನ್ನು ಪಡೆಯುವುದಕ್ಕೆ ಸ್ವಾತಂತ್ರ್ಯ ಇಲ್ಲ, ಅಲ್ಲಿ ದೇವರೇ ಗತಿ. ಸಂಸಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾರೆ ಅಂತಂದರೆ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಇವತ್ತು ಸುಖ ನಾಳೆ ದುಃಖ, ಅಥವಾ ನಾಳೆ ಸುಖ ಇವತ್ತು ದುಃಖ. ಅನುಭವಿಸುವ ಸುಖ ದುಃಖಗಳಿಗೆ ನಮ್ಮ ಕರ್ಮ ಅದು ಕಾರಣ. ಆ ಕರ್ಮಕ್ಕೆ ಪರಮಾತ್ಮ ಕಾಲ ಕಾಲಕ್ಕೆ ತಕ್ಕ ಸುಖ ದುಃಖಗಳನ್ನು ಕೊಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮ ಇಲ್ಲದೆ ನಮ್ಮ ಸುಖ ದುಃಖಗಳು ನಮಗೆ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಪರಮಾತ್ಮನೇ ಗತಿ. ಇನ್ನು ಅಂಧನ್ ತಮಸ್ಸಿನಲ್ಲಿದ್ದಂತಹ ಜೀವರಾಶಿಗಳಿಗೂ ಕೂಡ ಅವರು ಪಡಬೇಕಾದ ಕಷ್ಟವನ್ನು ಪಡಬೇಕಾದರೂ ತಮಗೆ ಸ್ವಾತಂತ್ರ್ಯ ಇಲ್ಲ, ದೇವರು ಕೊಡ್ತಾನೆ, ತಾವು ಅನುಭವಿಸಬೇಕು. ಹಾಗಾಗಿ ಅಲ್ಲಿಯೂ ಕೂಡ ಗತಿ ಯಾರಂತಾದರೂ ದೇವರೇ ಅಂತಾದ. ಅಯೋಗ್ಯರಿಗೂ ದೇವರೇ ಗತಿ, ಯೋಗ್ಯರಿಗೂ ದೇವರೇ ಗತಿ, ಅಯೋಗ್ಯರಿಗೂ ದೇವರೇ ಗತಿ, ಎಲ್ಲರಿಗೂ ಸಕಲ ಜೀವರಾಶಿಗಳಿಗೂ ದೇವರೇ ಗತಿ ಅಂತಿದ್ದಾಗ, ನಮಗೆ ಕಷ್ಟ ಬಂದಾಗ ಸುಖ ಬಂದಾಗ ಎಲ್ಲ ಕಾಲಕ್ಕೂ ದೇವರೇ ಗತಿ ಅಂತಿದ್ದಾಗ, ನಮಗೆ ಇಷ್ಟು ಸ್ಪಷ್ಟವಾಗಿ ನಮಗೆ ಜ್ಞಾನ ಇದ್ದಾಗ, ನಾವು ದೇವರನ್ನು ಬಿಟ್ಟು ದೇವರನ್ನು ಹೊರತುಪಡಿಸಿ ಇನ್ನೊಬ್ಬರ ಹತ್ರ ಕಷ್ಟದ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡೋದು ಇದು ಎಷ್ಟು ಹಾಸ್ಯಾಸ್ಪದ ಅಂತ ಶಾಸ್ತ್ರ ತಿಳಿಸ್ತದೆ. ಗುರುಗಳನ್ನು ಶರಣಾಗತಿ ಹೊಂದಬಾರದು ಅಂತಲ್ಲ, ದೇವತೆಗಳನ್ನು ಶರಣಾಗತಿ ಹೊಂದಬಾರದು ಅಂತಲ್ಲ. ಆದರೆ ಈ ಗುರುಗಳ ಅಂತರ್ಯಾಮಿಯಾದ ತತ್ವಾಭಿಮಾನಿ ದೇವತಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಶರಣಾಗತಿ ಬಿಟ್ಟು ಕೇವಲ ಅವರನ್ನು ಹೊಂದಬಾರದು. ಆ ದೇವರಲ್ಲಿ ನಾವು ಶರಣಾಗತಿಯನ್ನು ಹೊಂದಿದಾಗಲೇ ಪರಮಾತ್ಮ ನೀನೇ ನಮಗೆ ಗತಿ ಅಂತ ನಾವು ದೇವರಲ್ಲಿ ಗಟ್ಟಿಯಾದ ವಿಶ್ವಾಸವನ್ನು ಮಾಡಿದಾಗ ಯಾಕೆ ಆಪತ್ತು ಪರಿಹಾರ ಆಗೋದಿಲ್ಲ? ಯಾಕೆ ಕಷ್ಟ ಬಂದೇ ಬರುತ್ತದೆ. ನಾವು ಮಾಡಿದ ಕರ್ಮಾನುಸಾರವಾಗಿ ನಮಗೆ ಆ ಕಷ್ಟ ಬಂದೇ ಬರುತ್ತದೆ. ಆ ಕಷ್ಟಕ್ಕೆ ಪರಿಹಾರ ದೇವರೇ, ಇಷ್ಟಾರ್ಥಗಳನ್ನು ಕೊಡುವನು ದೇವರೇ, ಎಲ್ಲವನ್ನೂ ಮಾಡುವನು ದೇವರೇ. ಹಾಗಾಗಿ ಸರ್ವಕಾಲಕ್ಕೂ ಸರ್ವರಿಗೂ ಗತಿಯಾದವನು ಪರಮಾತ್ಮನೇ ಹೊರತು ಇನ್ಯಾರೂ ಆಗಲು ಸಾಗಲ್ಲ. ಅಷ್ಟೇ ಅಲ್ಲ, ಮುಕ್ತಾನಾಂ ಪರಮಾಗತಿ ಅಂತ ಮತ್ತೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀವಿ. ಮುಕ್ತರಾದ ಜೀವರಾಶಿಗಳಿಗೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ವಾಯುದೇವರ ದ್ವಾರ, ಮುಕ್ತರಾದ ಬ್ರಹ್ಮದೇವರ ದ್ವಾರ ಪರಮಾತ್ಮ ಮುಕ್ತರಾದ ಜೀವರಾಶಿಗಳಿಗೆ ನಿಯಾಮಕನಾಗುವಂತೆ ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡಿ ಮುಕ್ತರಾದ ಜೀವರಾಶಿಗಳಿಗೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಸುಖವನ್ನು ಪರಮಾತ್ಮ ಕೊಡ್ತಾನೆ. ಅಂದ ಮೇಲೆ ಗತಿ ಯಾರ? ಮುಕ್ತರಿಗೂ ಗತಿ ಪರಮಾತ್ಮನಿಗೆ, ಸಂಸಾರಿಗಳಿಗೂ ಗತಿ ಪರಮಾತ್ಮನೇ. ಅಂಧಂತಮೋ ಯೋಗ್ಯರಾದ ಅಂಧಂತಮಸ್ಸಿಗೆ ಹೋದ ಜನರಿಗೂ ಜೀವರಾಶಿಗಳಿಗೂ ಪರಮಾತ್ಮನೇ ಗತಿ. ಹಾಗಾಗಿ ಸರ್ವಕಾಲಕ್ಕೂ ಪರಮಾತ್ಮನನ್ನೇ ನಾವು ನೆನೆಸ್ತಾ, ಸ್ಮರಣೆ ಮಾಡುತ್ತಾ, ಅನುಸಂಧಾನ ಮಾಡುತ್ತಾ, ಧ್ಯಾನ ಮಾಡುತ್ತಾ, ಆ ಪರಮಾತ್ಮನನ್ನೇ ತಿಳಿದರೆ, ಆ ಪರಮಾತ್ಮನೇ ಗತಿ ಅಂತ ನಾವು ತಿಳಿದರೆ ಆಗ ನಮಗೆ ಮೋಕ್ಷವಾಗ್ತದೆ. ಇದನ್ನೇ ಹೇಳ್ತದೆ ಶಾಸ್ತ್ರ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಧರ್ಮಾರ್ಥಕಾಮ ಮೋಕ್ಷಗಳೂ ಕೂಡ ನಾವು ಸಾಧಯಾಮ್ಯಹಂ ಸಾಧಿಸಲು ಸಾಧ್ಯ. ಯಾವಾಗ? ನಾಸ್ತಿ ನಾರಾಯಣ ಸಮಂ, ದೇವರ ಸಮಾನನಾದವನು ಯಾರೂ ಇಲ್ಲ. ನ ಭೂತಂ ನ ಭವಿಷ್ಯತಿ, ಹಿಂದೆ ಮುಂದೆ ವರ್ತಮಾನ, ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಪರಮಾತ್ಮನ ಸಮಾನರಾದವನು ಯಾರೂ ಇಲ್ಲ. ಏತೇನ ಸತ್ಯವಾಕ್ಯೇನ, ಇದನ್ನು ಚೆಂದಾಗಿ ನಾವು ಅರ್ಥ ಮಾಡಿಕೊಂಡರೆ ಈ ಒಂದು ಮಾತನ್ನು, ದೇವರ ಸಮಾನರಾದವರು ಯಾರೂ ಇಲ್ಲ, ದೇವರೇ ಎಲ್ಲದಕ್ಕೂ ಸರ್ವೋತ್ತಮ, ದೇವರೇ ಎಲ್ಲದಕ್ಕೂ ಗತಿ, ದೇವರೇ ಎಲ್ಲವನ್ನು ಮಾಡುತ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡರೆ ಆವಾಗ ಏನಾಗ್ತದೆ? ಸರ್ವಾರ್ಥಾನ್ ಸಾಧಯಾಮ್ಯಹಂ, ಆ ಎಲ್ಲ ಅರ್ಥಗಳನ್ನು ನಮಗೆ ಪಡೀಲಿಕ್ಕೆ ಸಾಧ್ಯವಿದೆ. ಆ ಅರ್ಥವನ್ನು ಪಡೀಲಿಕ್ಕೆ ಗತಿ ಅಂತಾರೆ ಯಾರಾದರೂ? ದೇವರೇ ಆದ. ಯಾಕೆ? ದೇವರನ್ನು ತಿಳಿದಿದ್ದಕ್ಕೆ. ಏನಂತೂ ದೇವರನ್ನು ತಿಳಿದಿದ್ದಕ್ಕೆ? ದೇವರ ಸಮಾನರಾದವರು ಯಾರೂ ಇಲ್ಲ ಅಂತ ಅರ್ಥ ಮಾಡಿಕೊಂಡಿದ್ದಕ್ಕೆ, ನಾವು ದೇವರನ್ನು ಹೀಗೆ ತಿಳಿದಿದ್ದಕ್ಕೆ
ನಮ್ಮ ಅರ್ಥಗಳನ್ನು ನಮಗೆ ಪಡಿಲಿಕ್ಕೆ ದೇವರು ಗತಿಯಾದ. ಹಾಗಾಗಿ ದೇವರು ಎಲ್ಲದಕ್ಕೂ ನಮಗೆ ಮಾರ್ಗದರ್ಶನನಿದ್ದಾನೆ. ದೇವರೇ ಮಾರ್ಗ. ಅವನನ್ನು ಹಿಡಿದರೆ ಎಲ್ಲ ವಿಧವಾದ ಆಪತ್ತುಗಳು, ಸಂಸಾರವೇ ಪರಿಹಾರವಾಗಿ ನಮಗೆ ಮೋಕ್ಷ ರೂಪವಾದ ಪುರುಷಾರ್ಥ ಲಾಭವಾಗ್ತದೆ. ಹಾಗಾಗಿ ಎಲ್ಲರೂ ದೇವರನ್ನು ದೇವರನ್ನು ಸ್ಮರಣೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.